ಸರ್ವರಿಗೂ ಶರಣು ಶರಣಾರ್ಥಿ. ಸನಾತನ ಧರ್ಮದ ಪ್ರಕಾರ ಮದುವೆಯಾಗುವಾಗ ಮೊದಲು ಅರಿಶಿನ ಶಾಸ್ತ್ರ ಅಂತ ಮಾಡೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ದೊಡ್ಡವರು ಮಾಡಿದ ಶಾಸ್ತ್ರ ದಡ್ಡತನದ್ದೇನಲ್ಲ ನೋಡ್ರಿ. ಕುಂಕುಮದ ಸಂಗಾತಿ ಅರಿಶಿನ ಅಂತ ಅನ್ಬೋದು. ಇನ್ನು ಈ ಅರಿಶಿನ ಹಚ್ಚೋದ್ರಿಂದ ಚರ್ಮದ ಕಾಂತಿ ಜಾಸ್ತಿ ಆಕ್ಕತಿ ಮತ್ತು ಅರಿಶಿನ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡ್ತತಿ. ಚರ್ಮದ ಆರೋಗ್ಯಕ್ಕೂ ಭಾಳ ಅಂದ್ರೆ ಭಾಳ ಚಲೋ. ಇನ್ನು ಅರಿಶಿನ ಹಚ್ಚಿದ ಮ್ಯಾಗಂತೂ ನಮ್ಮ ಮದುಮಕ್ಕಳು ಮಕ್ಕದ ಮ್ಯಾಗಿನ ಕಳ ಜಾಸ್ತಿನ ಆಕೈತೆ ಅಂತ ಅನ್ಬೋದು. ಇನ್ನು ನಮ್ಮ ಅಣ್ಣನ ಲಗ್ನದಾಗ ಮಾಂಗಲ್ಯ ಧಾರಣೆಗಿಂತ ಮುಂಚೆ ಮಾಡುವ ಈ ಅರಿಶಿನ ಶಾಸ್ತ್ರ ಹೆಂಗಾತು ಅಂತಂತೇಳಿ ನೋಡ್ಕೊಂಡು ಬರೋಣ ಬರ್ರಿ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ಶೋ ಫ್ರಮ್ ಧಾರವಾಡ ಲಾಗ್ಸ್. ಸೊ ಬರ್ರಿ ಇವತ್ತಿಂದ ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತೈತೆ ನೋಡ್ರಿಪ್ಪ ನಮ್ಮ ಅಣ್ಣನ ಮದುವೆ. ಸೊ ಬೆಳಗ್ಗೆ ನಾನು ಜಲ್ದಿನ ಅದೇನಿ. ಎಷ್ಟಾಗಿತ್ತಪ್ಪ ಅಂದ್ರೆ ಟೈಮು 6:34 ಆಯ್ತು. ಈಗ ನಾ ಎದ್ದಾಗ ಒಂದು 5:05 ಆಗಿತ್ತು. ಸೊ ಜಲ್ದಿನೇ ಎದ್ದು ಏನು ಮಾಡಿದ್ಯಾ ಅಲ್ಲಿ ಉಪ್ಪಿಟ್ಟು ಮಾಡಕ್ಕಂತ ಹೇಳಿ ಹಿಂಗೆ ಉಪ್ಪಿಟ್ಟು ತೀರ್ಕೊಂತ ನಿಂತೆ. ತಂಡರ ಭಾಳ ಅಂದ್ರೆ ಭಾಳ ಇತ್ತು. ಸೊ ಈಗ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಹಾಗಾಗಿ ಚಾರ್ಜಂಗ್ ಇಟ್ಟಿದ್ದೆ ಇದನ್ನ ಫೋನ್ನ. ಸೊ ಅದು ಚಾರ್ಜ್ ಹಾಕೋ ಭಾಳ ಸ್ಲೋ ಆಗತ್ತೈತಿ. ಈಗ ನೋಡಿರಿ ಎಷ್ಟಾಗೈತಪ್ಪ ಅಂದ್ರೆ ಚಾರ್ಜ್ 42 ಏನೋ ಆಯ್ತು. 42 ಆಗೈತೆ ಬರೀ ಚಾರ್ಜ್. ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿಪ್ಪ ಅಂತಂದ್ರೆ ಆಮ್ಯಾಗ ಫಂಕ್ಷನ್ ಆಕ್ಕಾವಲ್ಲ. ಈಗ ಇಲ್ಲಿಗೆ ಅರ್ಶಿನ ಹಚ್ತಾರ, ಆಮ್ಯಾಗ ಸುರ್ಗಿ ನೀರು, ಆಮ್ಯಾಗ ತಾಳಿ ಕಟ್ಟೋ ಶಾಸ್ತ್ರ ಅವೆಲ್ಲ ಆಕ್ಕಾವಲ್ಲ. ಅವನಷ್ಟು ಕಂಪ್ಲೀಟ್ ವಿಡಿಯೋ ಮಾಡ್ಕೋಬೇಕು. ನಮ್ಮ ಅಮ್ಮನದು ಮಾಡೋಕ್ಕಾಗಿದ್ದಿಲ್ಲ. ಕಂಪ್ಲೀಟಾಗಿ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನೋ ಕಾರಣಕ್ಕೆ ಇದನ್ನು ಪೂರ್ತಿ ಚಾರ್ಜ್ ಅಂತ ಇಟ್ಟಿದ್ದೆ. ಇದು ಪೂರ್ತಿ ಚಾರ್ಜ್ ಆಗೋದ್ಲಕ್ಕೋ ಸ್ಲೋ ಆಗತ್ತೈತಿ. ಹಾಗಾಗಿ ನೋಡುವಂತ ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟೆಲ್ಲ ಶೇರ್ ಮಾಡ್ಕೋ ಪ್ರಯತ್ನ ಮಾಡೋಣಂತ. ಸೊ ಈಗಂತೂ ಎದ್ದು ಇನ್ನೂ ಏನು ರೆಡಿ ಆಗಿಲ್ಲ. ಬ್ರಷ್ ಅಷ್ಟೇ ಮಾಡಿ ಚಾಗಿ ಕುಡಿದು ಸುಮ್ಮನೆ ನಿಂತಾನೆ. ಈ ಅಂಗಿ ಕಳೆದ ಈಗ ಅರಿಶಿನ ಶಾಸ್ತ್ರ ಮಾಡ್ತಾರಲ್ಲ. ಸೊ ಅದಕ್ಕೊಂದು ಯೆಲ್ಲೋ ಕಲರ್ ಅಂಗಿ ತೊಗೊಂಬಂದಿನಿ. ಆ ಅಂಗಿ ಹಾಕೊಂಡು ರೆಡಿ ಹಾಕ್ಯಾನಂತ. ಸೊ ಅರಿಶಿನ ಆಡೋಣಂತ. ಅರಿಶಿನ ಆಡಿ ಮುಂದಿನ ಫಂಕ್ಷನ್ ಒಳಗೆ ಪಾಲ್ಗೊಳ್ಳೋಣಂತೆ, ಮುಂದಿನ ಶಾಸ್ತ್ರದೊಳಗೆ ಪಾಲ್ಗೊಳ್ಳೋಣಂತೆ. ಸೊ ಲೆಟ್ ಸ್ಟಾರ್ಟ್ ದ ಟುಡೇಸ್ ವ್ಲಾಗ್ ಅಂತ ಹೇಳ್ತಾ, ಸೊ ಬರ್ರಿ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣಂತ. ಇಷ್ಟ ಮತ್ತೇನಿಲ್ಲ. ಸೊ ಇವತ್ತು ಐತಿ ಮದ್ವೆ ಐತಿ. ಸೊ ಉತ್ತರ ಕರ್ನಾಟಕ ಶೈಲಿ ಒಳಗೆ ಯಾವ್ಯಾವ ರೀತಿ ಪದ್ಧತಿಗಳನ್ನ ಆಚರಿಸ್ತಾರೆ ಅಂದ್ರೆ ಯಾವ್ಯಾವ ಪದ್ಧತಿಗಳು ಮಾಡ್ತಾರೆ, ಒಂದೊಂದು ಭಾಳ ಯೂನಿಕ್ ಇರ್ತಾವೆ ಪದ್ಧತಿಗಳು. ಸೊ ಅವನ್ನೆಲ್ಲ ಶೇರ್ ಮಾಡ್ಕೋತಾನಂತ ಅಂತ ಹೇಳ್ತಾ ಸೊ ಲಾಗ್ ಸ್ಟಾರ್ಟ್ ಮಾಡತ್ತಾನೆ. ಭಾಳ ಅವಸರಲ್ಲಿ ಲಾಗ್ ಸ್ಟಾರ್ಟ್ ಮಾಡೀನಿ. ಅಂದರೆ ಅವಸರಲ್ಲಿ ಕರೆ ಈಗೇನು ಫ್ರೀ ಅದೇನಿ. ಆದರೆ ವ್ಲಾಗ್ ಮಾಡೋ ಮುಂದೆ ಅವಸರ ಅಂತೇಳಿ ನಮಗೆ ಫೀಲ್ ಆಗ್ಬೋದು. ಸೊ ಅಡ್ಜಸ್ಟ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಸೊ ಬರ್ರಿ ಈಗ ಈ ದಿನ ಹೆಂಗಿದೆ ಅಂಥೇಳಿ ನನ್ನ ಜೋಡಿ ನೋಡ್ಕೊತ ಹೋಗೋಣಂತ. ಸೊ ಇಲ್ಲೆಲ್ಲ ಅಡುಗೆ ಮಾಡ್ತಾರೋ. ನಾ ಇಲ್ಲೇ ಆಗಲ್ಲ ಉಪ್ಪಿಟ್ಟು ಮಾಡ್ಕೊತ ನಿಂತಿದ್ದೆ. ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮ ಅಪ್ಪಾಜಿ ಮತ್ತೊಳ್ಳಿ ಇವತ್ತೇನಾಗತ್ತಲ್ಲ ಮದುವೆ. ನಮ್ಮ ಅಣ್ಣ CRPF ಅಣ್ಣ ಇಲ್ಲಿ ನಿಂತಾರೆ ನೋಡ್ರಿ, ನೀವು ನೋಡ್ಬೋದು. ಇಲ್ಲಿ ಅಪ್ಪಾಜಿ ನಿಂತಾರೆ. ಫಂಕ್ಷನ್ ಹಾಲ್ ಇದೆ. ಸೊ ನಮಗೆ ಇಲ್ಲಿ ಫಂಕ್ಷನ್ ಇದ್ದವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲೈತಿ, ಇಲ್ಲಿ ಮ್ಯಾಲೈತಿ. ಸೊ ಬರ್ರಿ ತೋರಿಸ್ತಾನಂತ ಒಳಗೆ. ಸೊ ಒಂದು ಸ್ವಲ್ಪ ಬೆಳಕು ಆಗತ್ತತಿ. ಈಗ 30 ಪ್ಯಾಕೋ ಇದೆ ಫೋನು. ಒಂದು ಸ್ವಲ್ಪ ಬೆಳಕು ಆಗತ್ತತಿ. ಅಲ್ಲೇನು ಕಾಣತ್ತಲ್ಲ ಅದೇನು ಕುಡ್ಕೊಲೇಟ್ ಕಾಣ್ತಾವಲ್ಲ ಅದನ್ನು ಪಟ್ಯಾಳ ಊರು. ಸೊ ಇದು ಇಲ್ಲಿ ಬಂದಾರಿಗೆ ಇಳ್ಕೊಳ್ಳೋಕೆ ಜಾಗ. I'm going to show you ಹಾಳು ಮಕ್ಕ ಚಲೋ ಆತಂತಂತ ಅಂತಾರೆ ನಾವು. ಹಾಂ ರೀ, ಅಷ್ಟು ತುಂಬಿಸಿಲ್ರಿ, ಒಂದು ಸ್ವಲ್ಪ ತುಂಬಿಸಿಲ್ರಿ. ಹಾಂ ರೀ, ಹಂಗೆ ಮಾಡ್ಕೊತಿದ್ದೀರಿ. ಸುಮ್ಮ ಹೇಳ್ರಿ ಮ್ಯಾಲ. A few minutes later. ಈಗ ನೋಡ್ರಿಪ್ಪ ಎಷ್ಟಾಗೈತಪ್ಪ ಅಂದ್ರೆ ಟೈಮ್ 7:04 ಆಯ್ತು. ಈಗ ಅಡ್ಡಿ ಇಲ್ರಿ, ಬೆಳಕಂತೂ ಹರಿದತ್ತಿ. ಹಿಂಗೆ ಕಾಣಕತ್ತತಿ ಫಂಕ್ಷನ್ ಹಾಲ್, ಮದ್ವೆ ಹಾಲ್. ಅಪ್ಪಾಜಿ ಅಂತ ನೋಡ್ಬೋದು ನೀವು. ಸೊ ಅಲ್ಲಿ ಈಗ ಅರ್ಶನಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ. ತೋರಿಸ್ತಾನಂತ ಬರ್ರಿ ಅರ್ಶನದ್ದು. ಗಣೇಶ ಒಂದು ಕೈ ಮುಗಿರಿ ಮೊದ್ಲಿಕ್ಕೆ. ಸೊ ಇಲ್ಲಿ ಈಗ ಅರ್ಶಿನ ಶಾಸ್ತ್ರ ಅಂತ ಮಾಡ್ತಾರಲ್ಲ, ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳತ್ತಾರೆ. ಕಂಕಣ ಎಲ್ಲ ಕಟ್ಕೊಳ್ಳೋದು, ಉಡಿ ತುಂಬ್ಕೊಳ್ಳೋದು, ಇವೇನು ಅಂತಲ್ಲ ಉಡಿ
ಉಡಿ ಮಾಡ್ಕೊಳ್ಳೋದು, ಕಂಕಣ ಮಾಡ್ಕೊಳ್ಳೋದು, ಹೀಗೆಲ್ಲ ಮಾಡ್ಕೊಳತ್ತಾರೆ. ಸೊ ಆ್ಯಂಡ್ ಇಲ್ಲಿ ಆಚಾರ ಸ್ವಾಮಿಗಳು ಏನೋ ಮಾಡತ್ತಾರೆ. ಗೋಧಿ ಹಾಕೋದನ್ನ ಫಸ್ಟ್ ಟೈಮ್ ನೋಡಿದ್ದೆ. ಗೋಧಿ ಏನೋ ಹಾಕೊಂತ ಕುಂತಾರೆ. ನಾನು ಸಾಂಗ್ ಹಚ್ಬೇಕಂತ ಅಂಥೇಳಿ ಆ್ಯಕ್ಚುಲಿ ಇದನ್ನು ಆನ್ ಮಾಡಿದ್ದೆ ಮೈಕ್, ಬಟ್ ಅದಕ್ಕೆ ಹಚ್ಚಕ್ಕೆ ಆಗಲಿಲ್ಲ. ಅದು ಅಂದರೆ ಸಾಂಗ್ ಏನರ ಒಂದು ಹಚ್ಚಿಡ್ಬೇಕು ಅದಕ್ಕೆ. ಸೊ ಅಪ್ಪಾಜಿ ಹೇಳತ್ತಾರೆ ನೋಡ್ರಿ ಇಲ್ಲಿ. ಸದ್ಯದ ಈಗೇನು ಶಾಸ್ತ್ರ ಮಾಡ್ತಾರಲ್ಲ, ಶಾಸ್ತ್ರಕ್ಕೆ ಒಂದು ಸ್ವಲ್ಪ ಮ್ಯಾಚ್ ಆಗಲ್ಲ ಅಂಥೇಳಿ ಹಂಗೆ ಹಾಕೊಂಬಂದಿನಿ ಎಲ್ಲೋ ಕಲರ್ ಹಂಗಿನ. ಸೊ ಇದೆಲ್ಲ ಸ್ಟಾರ್ಟ್ ಆಗೈತಿ ಪ್ರಿಪ್ರೇಷನ್. ಸೊ ಸಾಂಗ್ ಹಚ್ಚಿದ್ದೆ, ಆಫ್ ಮಾಡಿದ್ದೆ, ಹಸ್ತಾನಂತ ಕೇಳಿಸ್ಕೊರಿ, ಒಂದು ಸ್ವಲ್ಪ ಕೇಳಿಸ್ಕೊರಿ. ಮಣ್ಣಿ ಸಲ ಹಾಕಿದಾಗ ಅದಕ್ಕೆ ಕಾಪ್ರೇಟ್ ಬಿದ್ದುಬಿಟ್ಟಿತ್ತೆ. ಹಾಂ ತಡ್ರಿ ಒಂದು ಸೆಕೆಂಡ್ ಫ್ರೆಂಡ್ಸ್. ಈಗ ಏನೈತಲ್ಲ ರೀ, ಇಲ್ಲೇ ಈಗ ಅರ್ಶಿನ ಹಚ್ಚಕ್ಕೆ ಅಂತೇಳಿ ಈಗ ಇವ್ರೇನು 5 ಮಂದಿ ಮುತ್ತೈದರಿಗೆ ಉಡಿ ತುಂಬಿ ಹಿಡ್ಕಟ್ಸಿಗಿಂತ ಈಗ ಮುಂದಿನ ಕೆಲಸ ಅಂದ್ರೆ ಈ ಅರ್ಶಿನ ಕಲಿಸೋದು ಆಗಿರ್ಬೋದು, ಈಗ ನೀರಿಗೆ ಕುಂದ್ರೋದಾಗಿರ್ಬೋದು, ಅವನ್ನೆಲ್ಲ ಕೆಲಸ ಇವ್ರ ಕಡ್ಸಿಗಿಂತ ಮಾಡಿಸ್ತಾರೆ. ಸೊ 1 2 3 4 5 ನಮ್ಮ ಕಾಕು ಕೂಡ ಕುಂತಾಳೆ. ಏನೇ ಕೆಲಸ ಮಾಡಿದ್ರು ಹಿಂಗೆ 2-3 ಜನ ಒಟ್ಟ ಕೆಲಸ ಮಾಡಿರೋ ಶ್ರೇಯ ಅಲ್ಲ ಅಂತಂತೇಳಿ 5 ಮಂದಿ ಕೂಡಿ ಇವು ಪ್ರತಿಯೊಂದು ಕೆಲಸನೂ ಮಾಡ್ತಾರೆ. ಸೊ ಹಂಗಾಗಿ ನಮ್ಮ ಕಡೆ ಪದ್ಧತಿಗಳು ಭಾಳ ಚಂದ ರೀ. ಒಂದೊಂದಕ್ಕೆ ಮೀನಿಂಗ್ ಐತಿ, ಒಂದೊಂದಕ್ಕೆ ಅರ್ಥ ಇರೋಂಗಿಲ್ಲ. ನಾನು ಪ್ರತಿ ಒಂದು ಪದ್ಧತಿ ಮಾಡುವಾಗೂ ಅದ್ರ ಹಿಂದೆ ಏನೈತಿ ಸೈಂಟಿಫಿಕ್ ರೀಸನ್ನ ಮತ್ತು ಒಂದು ಕಾರಣ ಏನಿರ್ಬೋದು ಅಂತಂಥೇಳಿ ನಾನು ಸರ್ಚ್ ಮಾಡ್ತೀನಿ. ಒಮ್ಮೊಮ್ಮೆ ಸಿಗ್ತೈತಿ, ಒಮ್ಮೊಮ್ಮೆ ಸಿಗೋದಿಲ್ಲ. ಹೀಗೆ ಅರಶಿನ ಹಚ್ಚೋದ್ರಿಂದ ಏನಪ್ಪ ಅಂತಂದ್ರೆ ಮಕ್ಕಳು ಚಂದ ಕಾಣ್ತಾರೆ ಮತ್ತು ಗಟ್ಟಕ್ಕಾರ. ಅರಶಿನ ಸ್ಕಿನ್ನಿಗೆ ಭಾಳ ಚಲೋ. ಅದೊಂದು ಬಾರ್ಸಾಕತ್ತಾರೆ. ನನ್ನ ದೋಣಿ ಎಷ್ಟು ಮಟ್ಟಿಗೆ ಕೇಳ್ಸಾಕತ್ತದ ಅಂಥೇಳಿ ಗೊತ್ತಿಲ್ಲ. ಈಗ ನಾವು ವಿಡಿಯೋ ಮಾಡ್ಕೊಳಕತ್ತೀವಿ, ಅವರು ಬಾರ್ಸೋದಿಲ್ಲ ಶುರು ಮಾಡಿದ್ರು. ಸೊ ಈಗ ನಾನು ನಮ್ಮ ಸುಮ್ಮು ಎಲ್ಲೋ ಮ್ಯಾಚ್ ಮಾಡತ್ತೀವಿ. ಸೊ ಈಗ ಸ್ಟಾರ್ಟ್ ಆಗೈತಿ ಫಂಕ್ಷನ್. ಫುಲ್ ಎಂಜಾಯ್ ಮಾಡೋಣ. ಫುಲ್ ನನಗೆ ಅಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಂಡೆ ಮಾಡ್ತು ಏನಂದರೆ ವ್ಲಾಗ್ ಮಾಡೋ ಪ್ರಯತ್ನ ಪಡ್ತಾನಂತೆ. ಸೊ ಚಾರ್ಜ್ ಅಂತೂ ಹಾಕೇ ಇಟ್ಟನಿ. ಡ್ಯಾನ್ಸ್ ಮಾಡ್ಬೇಕಂತ ಸಾಧ್ಯ. ಫ್ರೆಂಡ್ಸ್, ಏನೋ ಒಂದು ಇನ್ಸಿಡೆಂಟ್ ಆಗೈತೆ ಅಂದ್ರಿಪ್ಪ. ನಮ್ಮ ತಂಗಿ ತೋರ್ಸಕತ್ತಾಳೆ ಧಾರವಾಡ ಹೊಸ ವರ್ಷನಾಗ. ನಾವು ಇಲ್ಲೇ ಬಂದೀವಿ. ಅದು ಸೊ ಏನೈತಲ್ರಿ, ತಡಿ ಒಂದು ಸೆಕೆಂಡ್ ಆಫ್ ಮಾಡ ನೋಡೋಣ ಅಂತ. ಇಲ್ಲೇನು ಮಕ್ಕಳು ಬಂದ್ರಿ. ಈಗ ಅರ್ಶಿನ ಹಚ್ತಾರು. ತಡೀರಿಪ್ಪ ಸಿಗ್ತಾನೆ. ನಮ್ಮ ತಂಗಿ ಏನೋ ಒಂದು ತೋರ್ಸಕತ್ತಾಳೆ. ಫೋಟೋಗ್ರಾಫರ್ ಅಣ್ಣಗಳು ಬಂದೆಲ್ಲ ಸೆಟ್ ಮಾಡ್ಕೊಳತ್ತಾರ. ಸೊ ಇನ್ನೇನು ಸ್ಟಾರ್ಟ್ ಆಗೈತಿ ಅರಶಿನ ಶಾಸ್ತ್ರ. ಸೊ ಅಣ್ಣ ಮತ್ತು ಅತ್ತಿಗೆ ಬಂದ್ರೆ ಒಂದು ಮಕ್ಕಳು ಕೂಡ
ಗೊತ್ತ ನೋಡ್ರಿಪ್ಪ ಅದು ಸುಮ್ಮು ಹೆಂಗೆ ಕಾಣತ್ತಿಲ್ಲ ನೀನು ಕಾಂತಾರ ಒಳಗೆ ಅವ್ರು ಆಗಿರ್ತಾರಲ್ಲ ಹಂಗೆ ಕಾಣತ್ತಿ ತಪ್ಪ ಸಾರಿ ಮೇಕಪ್ ಅವ್ರು ಮೇಕಪ್ ಮಾಡ್ಕೊಂಡಿರ್ತಾರಲ್ಲ ಹಂಗೆ ಕಾಣತ್ತಲ್ಲ ಸುಮ್ಮನೆ ನಾನು ಹಂಗೆ ಕಾಣ್ತಾನೆ ಆ್ಯಕ್ಚುಲಿ ಇಲ್ಲೆಲ್ಲ ಅರ್ಶಿನ ಹಚ್ಚಕತ್ತಾರೆ ಕೈ ಎಲ್ಲ ಅರ್ಶಿನ ಆಗೈತಿ ಅದಾರಿಪ್ಪ ನಮ್ಮ ಅಜ್ಜ 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 ನಮ್ಮ ಅಜ್ಜ ಹೊಳ್ಳವಲ್ಲ ನೋಡಿ ಹಾಂ ಹೊಳ್ಳಿದ ಈಗ ಒಂದು ಸ್ವಲ್ಪ ನಮ್ಮ ಅಜ್ಜ ನೋಡ್ರಿಪ್ಪ ಮಂದಿ ಕೇಳತ್ತಿದ್ದೀರಿ ಮೊನ್ನೆ ನಮ್ಮ ಸೋದರ ಮಾವಂದು ಲಾಗ್ ಹಾಕಿದಾಗ ನಿಮ್ಮ ಅಜ್ಜ ಯಾರು ಅಂತಂತೇಳಿ ಇದುವೇ ನಮ್ಮ ಅಜ್ಜ ಇಕ್ಕಿ ನಮ್ಮ ಅಕ್ಕ ನಮ್ಮ ಮಾಮ ಸೋ ಕ್ಯೂಟ್ ಸೊ ಇಲ್ಲೇ ಈಗ ಸುರುಗಿ ನೀರು ಅಂತ ಮಾಡ್ತಾರಲ್ಲ ಸುರುಗಿ ನೀರು ಹಾಕ್ತಾರೆ ಅಮ್ಮ ಹಾಯ್ ಮಾಡಿ ಫ್ರೆಂಡ್ಸ್ ಇಲ್ಲಿ ತನಕ ಏನಂತಲ್ರಿ ನೀವು ಅರ್ಶಿನ ಶಾಸ್ತ್ರ ಹೆಂಗಾತು ಅಂತೇಳಿ ಬಂದ್ರಿ ನೋಡ್ಕೊಂಡ ಅಂತಂತೇಳಿ ನಾನು ಅನ್ಕೊಂಡೇನ್ರಿ ಸೊ ಈ ಲಾಗ್ ನೆಕ್ಸ್ಟ್ ಏನೈತಲ್ರಿ ಸುರುಗಿ ನೀರಿನ ಶಾಸ್ತ್ರದ ವ್ಲಾಗ್ ಬರ್ತದೆ ಆ್ಯಕ್ಚುಲಿ ನಾನು ಅರ್ಶಿನ ಶಾಸ್ತ್ರ ಮತ್ತು ಸುರುಗಿ ಶಾಸ್ತ್ರ ಸೇರಿಸಿ ಒಂದು ವ್ಲಾಗ್ ಶೇರ್ ಮಾಡ್ಕೋಬೇಕಂತ ಮಾಡಿದ್ದೆ ಬೇಡ ಯಾಕೋ ವಿಡಿಯೋ ಭಾಳ ಲೆಂತ್ ಆಗತೈತಿ ಸಪ್ರೇಟಾಗಿ ಶೇರ್ ಮಾಡ್ಕೊಂಡಾತು ಅಂತೇಳಿ ನನಗೂ ಅಂದ್ರೆ ಇನ್ನೊಂದು ಹೊಸ ವಿಡಿಯೋ ಸಿಕ್ಕತಿ ಅಂತ ಅನ್ನೋ ಕಾರಣಕ್ಕೆ ಸಪ್ರೇಟಾಗಿ ವ್ಲಾಗ್ ಶೇರ್ ಮಾಡ್ತಾನಂತ ಸೊ ಇವತ್ತು ಏನೈತಲ್ರಿ ಜಸ್ಟ್ ಅರ್ಶಿನ ಶಾಸ್ತ್ರ ನಾಳೆ ಸುರುಗಿ ಶಾಸ್ತ್ರ ಸೊ ನಾಳೆ ವ್ಲಾಗ್ ಮಾತ್ರ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ